ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಬೆಳಗಾವಿ ಬ್ರೇಕಿಂಗ್. ಮೊಹರಂ ದಿನವೇ ಗ್ರಾಮದಲ್ಲಿ ಹರಿಯಿತು ರಕ್ತ. ಪಾರ್ಟಿ ಕೊಡಿಸಲಿಲ್ಲ ಎನ್ನುವ ವಿಚಾರಕ್ಕೆ ಮಾತುಕತೆ, ಕೊಲೆಯಲ್ಲಿ ಅಂತ್ಯ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ವಣ್ಣೂರ ಗ್ರಾಮದಲ್ಲಿ ಘಟನೆ. ಹನುಮಂತ ಯಮನಪ್ಪ ಹಿತಾಪಿ ಕೊಲೆಯಾದ ದುರ್ದೈವಿ. ವಿಶ್ವನಾಥ ಪೂಜಾರಿ ಕೊಲೆ ಮಾಡಿರುವ ವ್ಯಕ್ತಿ. ಇಬ್ಬರು ವ್ಯಕ್ತಿಗಳು ಬಹಳ ವರ್ಷಗಳಿಂದ ಆತ್ಮೀಯ ಗೆಳೆಯರು. ಮದ್ಯದ ಅಮಲಿನಲ್ಲಿದ್ದ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಗಲಾಟೆ. ಮನೆಯ ಕಟ್ಟೆ ಮೇಲೆ ಕುಳಿತು ಮಾತನಾಡುತ್ತಿದ್ದ ಇಬ್ಬರು ಗೆಳೆಯರು. ಮಗು ಹುಟ್ಟಿದೆ, ಬೈಕ್ ತಗೊಂಡು ಪಾರ್ಟಿ ಕೊಡಲ್ವಾ ಎಂದು ವಿಶ್ವನಾಥನನ್ನ ಕೇಳಿದ ಹನುಮಂತ. ಪಾರ್ಟಿ ವಿಚಾರವಾಗಿ ಇಬ್ಬರ ಮಧ್ಯೆ ವಾಗ್ವಾದದ ಮಧ್ಯೆನೇ ವಿಶ್ವನಾಥ ಕಣ್ಣಿಗೆ ಹನುಮಂತನ ಬೆರಳು ತಾಕಿತು. ಮಾತಿಗೆ ಮಾತು ಬೆಳೆದು ಹನುಮಂತನ ತಲೆಗೆ ರಭಸವಾಗಿ ಕಲ್ಲಿನಿಂದ ಹೊಡೆದ ವಿಶ್ವನಾಥ ಎನ್ನುವ ಆರೋಪಿ. ಕಲ್ಲಿನ ಹೊಡೆತಕ್ಕೆ ತಲೆಗೆ ಗಂಭೀರ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟ ಹನುಮಂತ. ಮೊಹರಂ ಹಬ್ಬದ ದಿನವೇ ವಣ್ಣೂರು ಗ್ರಾಮದಲ್ಲಿ ಹರಿಯಿತು ರಕ್ತ. ಸ್ಥಳಕ್ಕೆ ಬೈಲಹೊಂಗಲ ಡಿವೈಎಸ್ಪಿ ವೀರಯ್ಯ ಹಿರೇಮಠ ಭೇಟಿ ನೀಡಿ ಪರಿಶೀಲನೆ. ಕೊಲೆಯಾದ ಕೆಲವೇ ಗಂಟೆಯಲ್ಲಿ ಆರೋಪಿ ಅರೆಸ್ಟ್ ಮಾಡಿದ ಪೊಲೀಸರು. ನೇಸರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ. ಮಗನನ್ನು ಕಳೆದುಕೊಂಡ ಕುಟುಂಬ ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ನಮಗೆ ರೀ ರಾತ್ರಿ 10ರಿಂದ 11 ಗಂಟೆ ಒಳಗೆ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ನಮಗೆ ಏನು ಗೊತ್ತಿಲ್ಲ. ಆದರೆ ಇದು ಪೊಲೀಸರು ಬಂದು ವಿಚಾರ ಹೋಗಿ ಗಲ್ಲ ಅದೇ ಪಟ್ನಾ ಬರ್ಬೋದಿತ್ತು. ಅದು ನಮ್ಮ ಆವಾಗ ಬಂದು ಕೆಲಸ ಮಾಡಿ ಏನ ಪಾರ್ಟಿ ಗೀಟಿ ನಮ್ಗೆ ಒಂದು ಮಾತು ಹೇಳ್ತಾರೆ. ಏನು ಗಲಾಟೆ ಇರಾಕಿಲ್ಲ. ದೋಸ್ತರ ಅಂದ್ರೆ ಪೂರ ದೊಡ್ಡ ಫ್ರೆಂಡ್ಶಿಪ್ ಏನಲ್ಲ. ಹಂಗ ಓಣೆ ಅಣ್ಣರ ಬೈ ಎಲ್ಲಾರು ನನ್ನ ಫ್ರೆಂಡ್ ಅಂತ ತಿಳ್ಕೊತೀನಿ. ನನ್ನ ಮಗ ಒಳ್ಳೆ ಮನುಷ್ಯ ಇದೆ. ಯಾರ ಹಿಂಬಾಲಿನೂ ಜಗಳ ಆಡ್ತಿರ್ತೀನಿ. ಬೆಂಗಳೂರಿಂದ ಬಂದು 1 ವರ್ಷ ಆಯ್ತು. ನನಗೆ ಹುಷಾರಿರ್ಲಿಲ್ಲ, ನನಗೆ ಕಾಯಿಲೆ ಇತ್ತು, ಶುಗರು, ಎಲ್ಲ ಪೇಷಂಟ್ ಆರೈಕೆ ಮಾಡಕ್ ಬಂದಿದ್ದ. ಕೆಲಸ ಬಿಟ್ಟು ಬಂದು ತಾಯಿ ಮೊದಲು ಹಿಂದಾಡಿ ನನಗೆಲ್ಲ ಕೆಲಸ ಅಂತಿದ್ದ. ಬಿಟ್ಟು ಬಂದಿದ್ದ ಕೆಲಸ. ನನಗೆ ನನ್ನ ಮಗ 10 ಗಂಟೆಗೆ ಮನೆಗೆ ಬಂದ್ಮೇಲೆ ಅಮ್ಮ ನನ್ನ ಫೋನ್ ನೀ ತಗೊಂಡು ನಿನ್ನ ಫೋನ್ ನನ್ನ ಕೈ ಹಾಕೋಣ ಅಂದ. ಯಾಕಪ್ಪ ಅಂದೆ. ಇಲ್ಲ ನನ್ನ ದೋಸ್ತರಿನ ಬಾಯಲ್ಲಿ ಮಾತಾಡ್ತಾನು, ನನ್ನ ಫೋನ್ ತೊಗೊಂಡು ಇಟ್ಕೊಂಡು ನಿನ್ನ ಅಂತೇಳಿ ನಮ್ಮ ಮಮ್ಮಿ ಹೊರಗಡೆ ಬರ್ತಾಳ ಅಂದ್ಬಿಟ್ಟು ನನ್ನ ಒಳಗಡೆ ಕಳಿಸ್ಬಿಟ್ಟು ಬಾಗಿಲ ಹಾಕೊಂಡ. ನನಗೆ ಮಾತ್ರೆ ತೊಗೊಂಡಿನಿ, ನನಗೆ ನಿದ್ದೆ ಬಂತು ಮುಂದ್ಕೊಂಡೆ. ಆಮೇಲೆ 10 ಗಂಟೆಯಿಂದ 11 ಗಂಟೆವರೆಗೂ ನನಗೆ ಏನು ಗೊತ್ತಾಗಿಲ್ಲ. 11:30 ಗಂಟೆ ಮೇಲೆ ಪೊಲೀಸರು ಬಂದು ನನ್ನ ಎಬ್ಸಿದ್ರು. ನಮ್ಮ ಮನೆಯವ್ರನ್ನ ಎಬ್ಸಿದ್ರು. ನಮ್ಮ ಮನೆಯವ್ರಿದ್ದಾಗ ಬಂದು ನನ್ನ ಎಬ್ಸಿದ್ರು. ಅಮ್ಮ ಯಾಕ್ರಿ ನಾನು ಎಬ್ಸಾತೀರ ಅಂದಮೇಲೆ, ನಿನ್ನ ಮಗ ಗಲಾಟೆ ಮಾಡ್ಕೊಂಡು ನಾನು 4 ಹುಡುಗರು ಕೂಡ ಜಗಳ ಮಾಡಿದಾರು. ಹೋಗ್ಬಿಟ್ಟು ನಾವು ಪೊಲೀಸ್ ಠಾಣಕ್ಕೆ ನೇಸರ್ಗಿ ಪೊಲೀಸ್ ಠಾಣಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ನನ್ನ ಮಗನ ಹೋಗಿ ಕರ್ಕೊಂಬರೋದು ಬಂದ್ಬಿಡು ನಾನು ನಿಮ್ಮಲ್ಲಿ ಅಂದರು. ಆಯಿತು ಹೋಗಿ ನಾವು ಪೊಲೀಸರಿಗೆ ಮಕ್ಕಳನ್ನ ಮಗನ ಕರ್ಕೊಂಬರೋನು ನಡೀರಿ ಅಂತೇಳಿ. ಇಲ್ಲಮ್ಮ ನೀನು ಇಲ್ಲೇ ನಿಲ್ಲು, ಅವ್ರೊಬ್ಬರನ್ನ ಕರ್ಕೊಂಡು ಹೋಗ್ತೇನೆ ಅಂತ ಮುಂದೆ ಕೂತು ಒಂದು ಸ್ವಲ್ಪ ಕರ್ಕೊಂಡು ಹೋಗಿ ಅಲ್ಲಿವರೆಗೆ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿ ಬಾವಡಿ ಎಲ್ಲ ತೋರಿಸಿದ್ರು. ಬಾವಡಿ ತೋರಿಸಿದ ಮೇಲೆ ನಾವು ಇನ್ನೊಬ್ರು ನಮ್ಮ ಅಣ್ಣ ಇದ್ದಾರೆ. ಅವರು ಆ ಕಡೆಯಿಂದ ಬಂದರು, ಬಾವಡಿ ಕಡೆಯಿಂದ ಬಂದಮೇಲೆ ಅಣ್ಣ ಏನಾಯಿತು, ಯಾರಿಗೆ ಏನಾಯಿತು? ಇಲ್ಲ ನಿನ್ನ ಧೈರ್ಯ ತಗೊಮ್ಮ, ಹಿಂಗಾಗೈತಿ, ನಿನ್ನ ಮಗ ಅಲ್ಲಿ ಹಿಂಗೆ ಅನಾಹುತ ಮಾಡ್ಕೊಂಡು ಮಲಗಿದಾನು, ಬಿದ್ದಾನು. ನನಗೆ ಜೀವ ತಳ್ಳಿ ಅಲ್ಲಿ ಮಠ ಹೋಗಿ ನೋಡಿದೆ. ಪೊಲೀಸರು ಇನ್ನು ಅಳೋದು ಕರೆದು ಇದು ಮಾಡ್ತಾರೆ ಅಂದ್ಬಿಟ್ಟು ಮನೆಗೆ ಕರ್ಕೊಂಬಂದ್ಬಿಟ್ಟು ಮನೆ ಒಳಗೆ ಕಳಿಸ್ಬಿಟ್ರು. ಯಾವ ವಿಚಾರಕ್ಕೆ ಗಲಾಟೆ? ಹೊರಗಡೆ ಆದದ್ದು ನನಗೆ ಗೊತ್ತಿಲ್ಲ ಯಾವ ವಿಚಾರಕ್ಕೆ. ಸ್ವಲ್ಪ ಮಾಡಿದ್ದ ಅವತ್ತು ಪೂರ ಹುಷಾರಿದ್ದ. ಹುಷಾರಿದ್ದ. ಅವನು ಇನ್ನೊಬ್ಬನೇ ಡ್ರಿಂಕ್ಸ್ ಮಾಡಿದ್ದ. ಮೇಲ್ಮೇದ್ ಬಿದ್ದು
ಸಡನ್ ಆಗಿ ಹಿಂಗೆ ಎದೆ ದೂಡಿಬಿಟ್ಟು ಅವನ್ನ ಬಿದ್ದ ಮೇಲೆ ನನ್ನ ಮಗನ ಬೌಡಿ ಫುಲ್ ಬೌಡಿ ಇತ್ತು, ಹೇಳಕ್ಕಾಗದಾಗನ ದುಬ್ಬದ ಮೇಲೆ ಕುಂತ್ಬಿಟ್ಟು ಕಲ್ಲಿನ ಚುಚ್ಚಿಬಿಟ್ಟು ತಲೆ ಮೇಲೆ ಚುಚ್ಚಿಬಿಡೋಣ ಜೀವ. ಅದು ಎಷ್ಟು ಮಂದಿ ಅವನು ನಾನು ನೋಡಿಲ್ಲಪ್ಪ, ಆದ್ರೆ ತಲೆ ಮೇಲೆ ಚುಚ್ಚಿದ ರಕ್ತ ಹರಿದಿದ್ ಮಾತ್ರ ನೋಡಿದೆ. ಆ ಟೈಮ್ದಲ್ಲಿ ಆ ಕಡೆ ಈ ಕಡೆ ದೇವ್ರಂತೇಳಿ ಇದ್ದ ಮನುಷ್ಯರು ಬಿಡಿಸ್ಕೊಳಕೋರೆ ಇದನ್ನೇ ತಗೊಂಡ್ ನಿಮಗ್ ಹೊಡಿತೀನಿ, ನೀವು ಯಾರು ವಿಡಿಯೋ ಮಾಡಬೇಡ್ರಿ, ನನ್ನ ಬಗ್ಗೆ ಯಾರು ನೀವು ಇದನ್ನು ಕೊಟ್ರೆ ನಿಮ್ಮನ್ನೇ ನಾ ಸಾಯಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ರು. ಕಲ್ಲು ಬಂಡೆ ಕಲ್ಲು ನಡಕ್ಕೆ ಯಾರು ಕೂಡಬೇಡ್ರಿ, ನಾವ್ ನೋಡು ನೀವ್ ಯಾರು ಬರ್ಬೇಡ ಅಂದ್ಬಿಟ್ಟು ಇದ್ರು. ಜನ ಇದ್ರು, ದೇವರು ಇದ್ರಿಗೆ ಎಲ್ಲಾ ಜನಸಂಖ್ಯೆ ಇತ್ತು. ಅವ್ರ ಭಯ ಹಾಕಿಸ್ಬಿಟ್ಟ, ಮಂದಿ ಮುಂದೆನೆ ಹೊಡೆದ. ಏನ್ ಮದುವೆ ಅದು ಮಾಡ್ಬೇಕು ಅಂದ್ಕೊಂಡಿದ್ರ? ಇತ್ತಪ್ಪ ಆಸೆ. ಈ ಮಗ ತೀರ್ಕೊಂಡು 6 ವರ್ಷ ಆಗಿತ್ತು. 4 ವರ್ಷ ಮದ್ವಿ ಬೇಡಮ್ಮ, ತಮ್ಮನ್ ದುಃಖದಲ್ಲಿ ಅದು, ಈ ವರ್ಷ ನಾ ಮದ್ವೆ ಆಗ್ತೀನಿ, ಆ ಕಡೆ ಈ ಕಡೆ ನೋಡಿ ನಾನು ಮದ್ವಿ ಮಾಡುದ ಮಾಡ್ಬಿಡು ಅಂತ ಆಸೆ ಮಾಡ್ಕೊಂಡಿಲ್ಲ. ನೋಡ್ತಾ ಇದ್ದೀವಿ, ಆದ್ರೆ ಇಷ್ಟು ಮೇಲೆ ಇದು ಆಗಿತ್ತು. ಅವನ ಮೇಲೆ ಇತ್ತು, ಅವನೇ ದುಡಿತಿದ್ದ, ಅವನ ಮೇಲೆ ಇತ್ತು. ಅವನ ಮಗನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಸತ್ತು ಹೋದ. ಅವನ ಜವಾಬ್ದಾರಿ, ತಾಯಿ ಜವಾಬ್ದಾರಿ, ತಂದೆ ಜವಾಬ್ದಾರಿ, ಮನಿದೇವು ಎಲ್ಲ ಅವನೇ ಮಾಡ್ತಿದ್ದ, ಎಲ್ಲ ಅವನೇ ತಗೋತಿದ್ದ. ಒಬ್ಬನೇ ಇದ್ದ. ಅವ್ರ ಮಾಮಗಳ ಹತ್ರ ಹೋಗಿ ಬಂದು ಎಲ್ಲ ರಿಲೇಷನ್ಸ್ ಎಲ್ಲ ಚಲೋ ಇದ್ದ. ಎಲ್ಲಾರು ಕಡೆಯಿಂದ ಹೊಂದ್ಕೊಂಡ್ ಮಾಡ್ಕೊಂಡು ಎಲ್ಲಾ ಕಡೆಯಿಂದನೂ ಚಲೋ ಇದ್ದ. ನನ್ ಮಗ ಯಾರಿಂಬಲ್ಲೂ ನ್ಯಾಯ ಇದು ಏನು ಮಾಡ್ತಿದ್ದಿಲ್ಲ, ಯಾರಿಂಬಲ್ಲೂ ಜಗಳ ಮಾಡ್ತಿದ್ದಿಲ್ಲ. ಹೋಗ್ತಿದ್ದ ಹೊಲಕ್ಕೆ, ಅವಾಗ ಯಾವಾಗಾರ ಹೋಗ್ತಿದ್ದ ಹೊಲಕ್ಕೆ. ಫ್ರೆಂಡ್ಶಿಪ್ ಇಂಬಾಲೇನೆ ಅದು ಮಾಡೋನು ಇದು ಮಾಡೋನು ಬಾರಪ್ಪ ಅಂದ್ರೆ ಹೋಗ್ತಿದ್ದ. ಸ್ವಲ್ಪ ಮನೆಗೆ ಬರ್ತಿದ್ದ ಅಂದ್ರ? ಇಲ್ಲ ಮನೆಗೆ ಬರ್ತಿ. ಅವನು ಎಲ್ಲಿ ನಮ್ಮ ಇದ್ರಲ್ಲೇ ಬರ್ತಿದ್ದ, ಹೊರಗಿನ ದೋಸ್ತಿ. ಎಲ್ಲಾರು ಅವ್ನು ಫ್ರೆಂಡ್ಶಿಪ್, ಬಹಳ ಜನ ಫ್ರೆಂಡ್ಶಿಪ್, ಇವರೇ ಅಂತ ನಾನು ಗೊತ್ತಾಗ್ಲಿಕ್ಕಿಲ್ಲ. ಏನು ಇಲ್ಲಪ್ಪ, ಯಾರಿಂಬಲ್ಲೂ ಜಗಳ